ಮೋಕ್ಷ ಎಂದರೇನು? ಆಧ್ಯಾತ್ಮಿಕ ಶುದ್ಧೀಕರಣವೇ? ಅಲ್ಲ. ಮೋಕ್ಷ ಎಂದರೆ ಸಂಕಟದಿಂದ ಮುಕ್ತಿ ಹೊಂದುವುದೇ ಹೊರತು ಅದು ಕೇವಲ ಶುದ್ಧೀಕರಣವಲ್ಲ. ಯಾವುದೇ ಕಾರಣದಿಂದ ನೀವು ಸಂಕಟ ಪಡುತ್ತಿದ್ದರೆ ನೀವು ಮೋಕ್ಷದಲ್ಲಿಲ್ಲ ಎಂದರ್ಥ. ನೀವು ಧ್ಯಾನ ಮಾಡುತ್ತಿರಲಿ ಅಥವಾ ಇಲ್ಲದಿರಲಿ, ಅನೇಕ ಜನರು ಮೋಕ್ಷದಲ್ಲಿದ್ದರೂ ಅವರಿಗೆ ಧ್ಯಾನ ಎಂದರೇನು ಎಂದು ತಿಳಿದಿರುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಕಟವಿಲ್ಲದಿದ್ದಾಗ ನೀವು ಮೋಕ್ಷದಲ್ಲಿರುತ್ತೀರಿ. ನಿಮ್ಮ ದೇಹದಲ್ಲಿ ನೋವಿರಬಹುದು. ಉದಾಹರಣೆಗೆ, ಯೇಸುಕ್ರಿಸ್ತನನ್ನು ಶಿಲುಬೆಗೇರಿಸಿದಾಗ ಅವರಿಗೆ ದೈಹಿಕ ನೋವಿತ್ತು, ಆದರೆ ಮನಸ್ಸಿನಲ್ಲಿ ಯಾವುದೇ ಸಂಕಟವಿರಲಿಲ್ಲ. ಆದ್ದರಿಂದ ಅವರು ಮೋಕ್ಷದಲ್ಲಿಯೇ ಬದುಕುತ್ತಿದ್ದರು. ಒಂದು ವೇಳೆ ಕಳೆದ ಜನ್ಮವಿದ್ದಲ್ಲಿ ನಮಗೆ ಆ ಜೀವನ ಏಕೆ ನೆನಪಿರುವುದಿಲ್ಲ? ಒಂದು ವೇಳೆ ನಿಮಗೆ ಅದು ನೆನಪಾದರೆ ನಿಮ್ಮ ಈ ಜೀವನವು ಹಾಳಾಗುತ್ತದೆ. ಉದಾಹರಣೆಗೆ, ನಿಮ್ಮ ಕಳೆದ ಜನ್ಮದಲ್ಲಿ ನಿಮ್ಮ ಇಂದಿನ ಹೆಂಡತಿಯೇ ನಿಮ್ಮ ತಾಯಿಯಾಗಿದ್ದರೆ ಈಗ ನೀವು ಅವರೊಂದಿಗೆ ಹೆಂಡತಿಯಾಗಿ ಬದುಕಲು ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ವ್ಯಕ್ತಿಗತ ಸಂಬಂಧಗಳಲ್ಲಿ ಕಳೆದ ಜನ್ಮದ ನೆನಪುಗಳು ಇಂದಿನ ಜೀವನಕ್ಕೆ ಅಡ್ಡಿಪಡಿಸುತ್ತವೆ. ಗುರೂಜಿ, ನಾವು ಕರ್ಮದಿಂದ ಮುಕ್ತರಾಗುವುದು ಹೇಗೆ ಮತ್ತು ಕರ್ಮದ ಬಗ್ಗೆ ನಿಮ್ಮ ನಂಬಿಕೆ ಏನು? ಕರ್ಮ ಎಂದರೇನು? ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆಯುತ್ತೀರಿ. ಬಿತ್ತಿದಂತೆ ಬೆಳೆ. ನೀವು ಇತರರಿಗೆ ಹಾನಿ ಮಾಡಿದರೆ ಆ ಹಾನಿಯು ನಿಮಗೆ ಮರಳಿ ಬರುತ್ತದೆ. ಒಂದು ವೇಳೆ ನೀವು ಇತರರಿಗೆ ಸಹಾಯ ಮಾಡಿದರೆ ಆ ಸಹಾಯವು ನಿಮಗೂ ಮರಳಿ ಸಿಗುತ್ತದೆ.